ಅರ್ಜುನ್ ಅವ್ರಿಗೆ ಈಗ 256 ಪೀಸ್ ಮ್ಯೂಸಿಕ್. ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನು ತಿಂದಿಲ್ಲ. ಕಷ್ಟ ಕ್ವೆಶನ್ ಕೇಳ್ಬಿಡಿ, ಏನು ಮೊದಲೇ ಅರ್ಥ ಆಗ್ತಾ ಇಲ್ಲ. ಕ್ವಶನ್ ಚಿಕ್ಕ ಅರ್ಧರ್ಧ ಕಾಣಿಸ್ತಾ ಇದೆ. ಹೇಳಿ ಸರ್. ಸಾರಿ ಸರ್. ಬುಡಾಪೆಸ್ಟ್ ಅಲ್ಲಿ ಮ್ಯೂಸಿಕ್ ಮಾಡಿರೋದು 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು. ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲಿಲ್ಲ, ಇಲ್ಲಿ ಯಾವುದೋ ಸಿಂಗಲ್ ಸ್ಕ್ರೀನಲ್ಲಿ ಓಪನ್ ಆಗಲಿಲ್ಲ, ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಇದೆ ಥಿಯೇಟರ್ಗಳಲ್ಲಿ. ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತಾ, ಹೇಗೆ, ಅದಕ್ಕೇನು ಬೇರೆ ಪ್ಲ್ಯಾನ್ ಮಾಡಿ? ಸರ್, ಈ ಮಲ್ಟಿಪ್ಲೆಕ್ಸಲ್ಲಿ ಇದ್ರ ಪ್ರಾಬ್ಲಮ್ಮು ಅಷ್ಟು ಪರ್ಸೆಂಟೇಜಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ ಎಲ್ಲರೂ PVR ಅಥವಾ ಏನು ಐನಾಕ್ಸ್ ಅಂತ ತೊಗೊಂಡ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಅದು ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈಗ ಪರ್ಸನಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್, ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದನೇ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 months ಎವ್ರಿ ಡೇ ಪೇಮೆಂಟು 20 ಮೆಂಬರ್ಸ್ಗೆ ಕಂಪೋಸಿಂಗಿಂದಾನೆ, ಜಸ್ಟ್ ಸ್ಕ್ರ್ಯಾಚಿಂದಾನೆ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮಾಡೋಕ್ಕಾಗೋದು ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರಿಗೂ ರೆಗ್ಯುಲರ್ ಆಗಿ ನುಡಿಸ್ತಾ ಇರ್ತಾರೆ, ಅವ್ರಿಗೆ ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನು ಮೀರಿಸ್ಬೇಕಿತ್ತಲ್ಲ, ಅದು ನಮಗೆ ಹೊಸ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಎಲ್ಲ ಇಲ್ಲ ಮೇಡಮ್. ಎಸ್ ಸರ್.